ನಮಸ್ತೆ. ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ ಮಾಡ್ತಾ ನಾನು ರಾಜೇಶ್ ತಾಸಪ್ಪನವರು ಸಮಸ್ತ ರಾಜ್ಯದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಬಹಳ ಮುಖ್ಯವಾದ ಒಂದು ವಿಷಯವನ್ನು ನಾನು ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ. ಏನೆಂದರೆ ರಾಜ್ಯದಲ್ಲಿ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಒಂದು ಬಾಗಲಕೋಟ್, ಮತ್ತೊಂದು ದಾವಣಗೆರೆ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅಕಾಲಿಕ ನಿಧನದಿಂದ ತೆರವಾಗಿರತಕ್ಕಂಥ ಸ್ಥಾನಕ್ಕೆ, ಬಾಗಲಕೋಟೆಯಲ್ಲಿ HY ಮೇಟಿಯವರ ಅಕಾಲಿಕ ಮರಣಕ್ಕೆ ಎರಡು ಚುನಾವಣೆಗಳು ಕಾರಣವಾಗಿವೆ. ಆದರೆ ಈ ಚುನಾವಣೆಗಳೇ ನಡೀತಾ ಇದ್ದಾವಲ್ಲ, ಚುನಾವಣೆಗಳು ನಡೀಲಿ, ಇದು ಹಬ್ಬದಂತೆ ನಡೆಯಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಚುನಾವಣೆ ಹೇಗೆ ನಡೀತಾ ಇದ್ದಾವೆ ಅಂದರೆ, ಜಾತಿ ಸಂಘರ್ಷಣವನ್ನಿಟ್ಟುಕೊಂಡು ಚುನಾವಣೆಯನ್ನು ನಡೆಸುವುದು, ಧರ್ಮಗಳ ಮಧ್ಯೆ ತಂದಿಕ್ಕಿ ಚುನಾವಣೆಯನ್ನು ನಡೆಸುವುದು, ಬಡ ಮತ್ತು ಮಧ್ಯಮ ವರ್ಗದವರ ಮಕ್ಕಳನ್ನು ಬಳಸಿಕೊಂಡು ನಿಷ್ಠಾವಂತ ಕಾರ್ಯಕರ್ತರು ಎಂದು ಅವರಿಗೆ ಹಣೆಪಟ್ಟ ಕಟ್ಟಿ 20, 30, 40 ವರ್ಷಗಳವರೆಗೆ ಅವರಿಗೆ ಕಾರ್ಯಕರ್ತರನ್ನಾಗಿ ಬಳಸಿಕೊಂಡು ಗುಲಾಮರಂತೆ ಬಳಸಿಕೊಳ್ಳುವ ಚಾಳಿ ರಾಜಕೀಯ ಮನೆತನಗಳಿಗೆ, ರಾಜಕೀಯ ಪಕ್ಷಗಳಿಗೆ ಜಗಜ್ಜಾಹೀರವಾಗಿ ಹೇಳಬಹುದು. ಇದನ್ನು 224 ಶಾಸಕರೇನಿದ್ದಾರೆ ನೋಡು, ಇವರೆಲ್ಲರೂ ಯಾರೂ ವಿದ್ಯಾವಂತರಲ್ಲ. ಮೆಜಾರಿಟಿ ಆಫ್ ದ MLAs ಸುಸಂಸ್ಕೃತರೂ ಅಲ್ಲ. ದುಡ್ಡು ಮಾಡೋದಕ್ಕೆ ಬಂದಿರುವವರು, ಶೋಷಣೆ ಮಾಡೋದಕ್ಕೆ ಬಂದಿರುವವರು. ಇವರ ಕೆಲಸ ದುಡ್ಡು ಮಾಡುವುದು ಮತ್ತು ಶೋಷಣೆ ಮಾಡುವುದು. ಬಡ ಮತ್ತು ಮಧ್ಯಮ ವರ್ಗದವರ ಮಕ್ಕಳನ್ನು ಜೀತದಾಳುಗಳಂತೆ ಇಟ್ಟುಕೊಂಡು ನಿಷ್ಠಾವಂತ ಕಾರ್ಯಕರ್ತರು ಎನ್ನುವ ನಾಟಕ ಮುಖವಾಡನ್ನು ಹೊತ್ತುಕೊಂಡು ಚುನಾವಣೆಯನ್ನು ನಡೆಸುವುದು, ಕಪ್ಪು ಹಣದ ಮೂಲಕ ಚುನಾವಣೆಯನ್ನು ನಡೆಸುವುದು, ಸರಾಯಿ ಹಂಚುವುದರ ಮೂಲಕ ಚುನಾವಣೆಯನ್ನು ನಡೆಸುವುದು, ಹಂಚಿದ ಹಣವನ್ನು ಹೇಗೆ ಪಡೆಯಬೇಕು ಎನ್ನುವ ವ್ಯೂಹವನ್ನು ಹೆಣೆದು ಮತ್ತು ಮಂತ್ರಿ ಸ್ಥಾನಕ್ಕಾಗಿ, ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ವಿಧಾನಸೌಧದಲ್ಲಿ. ಅಯೋಗ್ಯರು ಬಂದು ವಿಧಾನಸೌಧದಲ್ಲಿ ಕುಂತಾಗ ಹೀಗೆ ಆಗೋದು. ಯೋಗ್ಯತೆ ಇರುವವರನ್ನು ವಿಧಾನಸೌಧ ಮತ್ತು ಸಂಸತ್ತಿನಲ್ಲಿ ಆಯ್ಕೆ ಮಾಡಿ ಕಳಿಸುವ ಯೋಗ್ಯತೆ ನಮಗೂ ಕೂಡ ಬೇಕು, ಆ ನೈತಿಕತೆಯೂ ನಮಗೂ ಬೇಕು. ಆ ಪ್ರಶ್ನೆ ಇವಾಗ ಎದ್ದೇಳ್ತಾ ಇದೆ. ನಮಗೆ ಆ ನೈತಿಕತೆ ಇದೆನಾ, ಅಥವಾ ಆ ತಿಳುವಳಿಕೆಯ ಶಕ್ತಿ ನಮಗಿದೇನಾ? ನಾವು ಯಾರನ್ನೂ ಆಯ್ಕೆ ಮಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಏನಾದರೂ ನಮಗಿದೇನಾ? ನಾವು ಯಾರನ್ನ ಹಿಂಬಾಲಿಸ್ತಾ ಇದ್ದೀವಿ, ಯಾರನ್ನ ಫಾಲೋ ಮಾಡ್ತಾ ಇದ್ದೀವಿ ಎನ್ನುವ ಕನಿಷ್ಠ ಪ್ರಜ್ಞೆಯೂ ಕೂಡ ನಮ್ಮಲ್ಲಿ ಇಲ್ದಂಗಾಯ್ತಾ? ಜಾತಿ ಹೆಸರಿನಲ್ಲಿ ರಾಜಕಾರಣ, ಜಾತ್ಯತೀತ ಹೆಸರಿನಲ್ಲಿ ರಾಜಕಾರಣ, ಧರ್ಮದ ಹೆಸರಿನಲ್ಲಿ ರಾಜಕಾರಣ, ರಾಷ್ಟ್ರದ ಹೆಸರಿನಲ್ಲಿ, ಭಾರತ ಮಾತೆ ಹೆಸರಿನಲ್ಲಿ ರಾಜಕಾರಣ ಯಾಕಾಗ್ತಾ ಇಲ್ಲ? ನಮ್ಮ ರಾಷ್ಟ್ರೀಯತೆ ಬಗ್ಗೆ, ಚೀನಾ, ಜಪಾನು ರಾಷ್ಟ್ರೀಯತೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ? ಬುದ್ಧಿವಂತರು ವಿಧಾನಸೌಧದಲ್ಲಿ ಬೇಕಾಗಿಲ್ಲ, ಬುದ್ಧಿವಂತರು ಪಾರ್ಲಿಮೆಂಟ್ನಲ್ಲಿ ಬೇಕಾಗಿಲ್ಲ. ಎಂಥವರು ಬೇಕು? ಕ್ರಿಮಿನಲ್ ಕೇಸ್ಗಳ ಹಿನ್ನೆಲೆ ಇರತಕ್ಕಂಥವರು ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡ್ತಾ ಇದ್ದೀವಿ. ನಮ್ಮನ್ನಾಳುವವರ ಚರಿತ್ರೆ ಸರಿಯಾಗಿಲ್ಲ, ಚಾರಿತ್ರ್ಯಹೀನರು. ನಮ್ಮನ್ನು ಆಳುವವರು ಸಂಸ್ಕೃತಿ ಇಲ್ಲದೇ ಇರುವವರು. ನಮ್ಮನ್ನು ಆಳುವವರಿಗೆ ಕಾನೂನಿನ ಜ್ಞಾನ ಇಲ್ಲ, ಸಾಮಾಜಿಕ ಸೂಕ್ಷ್ಮತೆ ಇಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ಲವೇ ಇಲ್ಲ. ಇವರನ್ನು ನಾವು ಫಾಲೋ ಮಾಡಿದರೆ ನಾವು ಕೂಡ ನಾಚಿಕೆ ಮಾನ ಮರ್ಯಾದೆ ಸ್ವಾಭಿಮಾನಗಳನ್ನು ಬಿಟ್ಟವರಾಗ್ತೀವಿ. ಚುನಾವಣೆ ಬಂದಾಗ ಒಂದು ದಿನ ನಿಮಗೆ ಆಯ್ಕೆ ಬಯಸುವ ಅಭ್ಯರ್ಥಿಯ ಪರವಾಗಿ ಮತವನ್ನು ಹಾಕಿ ಮನೆಗೆ ಬನ್ನಿ. ಬಾವುಟ ಹಿಡಿದು ಅವರ ಹಿಂದೆ ಹೋಗಬೇಡಿ. ಅವರ ಮಕ್ಕಳು ಮೊಮ್ಮಕ್ಕಳು ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ, ಆರಾಮವಾಗಿದ್ದಾರೆ, ಸೇಫ್ ಆಗಿದ್ದಾರೆ. ನಾವಿಲ್ಲಿ ಕ್ರಿಮಿನಲ್ ಕೇಸ್ ಹಾಕಿಸ್ಕೊಂಡು ಎಲ್ಲ ರಾಜಕೀಯ ಪಕ್ಷಗಳ ಪರವಾಗಿ ಯಾಕೆ ಫೈಟ್ ಮಾಡಬೇಕು, ಯಾಕೆ ಬಡ್ದಾಡಬೇಕು, ಯಾಕೆ ಪೊಲೀಸ್ನವರಿಂದ ಅವರ ಬೂಟಿನ ವಧೆಗಳನ್ನು ತಿನ್ನಬೇಕು? ನಾವು ಅವಶ್ಯಕತೆ ಏನಿದೆ? ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದರೆ ಕೇಸ್ ಹಾಕ್ತಕ್ಕಂಥ ನಾಚಿಗೆಟ್ಟ ಸರ್ಕಾರಗಳು ಇವತ್ತಿನ ದಿನದಲ್ಲಿ ನಾವು ಕಾಣ್ತಾ ಇದ್ದೀವಿ. 15-20 ವರ್ಷದಿಂದ ನಾವು ಕಾಣ್ತಾ ಇರ್ತಕ್ಕಂಥ ಎಲ್ಲ ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ನಾನು ವಿಶೇಷವಾಗಿ ಹೇಳ್ತಾ ಇರೋದು, ಇಂಥ ನೀಚ ಸರ್ಕಾರಗಳು, ಇಂಥ ನೀಚ ಮನುಷ್ಯನ ಜನರೊಂದಿಗೆ ಇವರನ್ನು ನಮ್ಮ ನಾಯಕರನ್ನು ಬೇಕಾ ನಾವು? ಯಾವ ಯೋಗ್ಯತೆ ಇದೆ ಇವರಿಗೆ? ಯಾವ ಶಿಕ್ಷಣ ಇದೆ ಇವರಿಗೆ? 224 ಜನ ಹೇಳ್ತಾರೆ ಒಂದೊಂದು ರಾಜಕೀಯ ಪಕ್ಷದಲ್ಲಿದ್ದಾಗ, ಆ ಪಕ್ಷ ಸರಿ ಇಲ್ಲ, ನಾವು ಸರಿ ಇದ್ದೀವಿ. ಆ ಪಕ್ಷದವ್ರು ಹೇಳ್ತಾರೆ, ಆ ಪಕ್ಷ ಸರಿ ಇಲ್ಲ, ನಾವು ಸರಿ ಇದ್ದೀವಿ. ನೀವು ಯಾರು ಸರಿ ಇದ್ದೀರಿ ಅಂತಲೇ ಕನ್ಫ್ಯೂಸ್ ಜನಕ್ಕೆ. ಒಟ್ಟಾಗಿ ನಾವು ಹೇಳೋದು, ನೀವು ಯಾರೂ ಸರಿ ಇಲ್ಲ, ನಿಮ್ಮನ್ನು ಶಾಶ್ವತವಾಗಿ ಮನೆಗೆ ಕಳಿಸಬೇಕು. ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಬೇಕಾಗಿದೆ ರಾಜ್ಯದ ಜನತೆ ಮತ್ತು ದೇಶದ ಯುವ ಜನತೆಯ ದಾರಿಯನ್ನು ತಪ್ಪಿಸ್ತಾ ಇದ್ದೀರಿ. ಒಂದು ಪೋಸ್ಟಿಗೆ 1 ಲಕ್ಷ ಜನ ಅಪ್ಲೈ ಮಾಡ್ತಾ ಇದ್ದಾರೆ, ಜಾಬ್ಲೆಸ್ ಆಗಿದ್ದಾರೆ.
1,00,000 ಜನದ ಹತ್ರ 2,000 3,000 ಕೀಳ್ತಾ ಇದ್ದಾವೆ ಸರ್ಕಾರದವರು ಕೆಲಸ ಕೊಡೋದು ಒಬ್ಬನಿಗೆ. ಅದು ಹೆಚ್ಚು ಯಾರಿಗೆ ಸಿಗ್ತಾ ಇದೆ ಅಂದರೆ ಇನ್ಫ್ಲೂಯೆನ್ಸ್ಡ್ ಪರ್ಸನ್, ಅವ್ರ ಬಗ್ಗೆ ರೆಕಮೆಂಡೇಷನ್ ಮಾಡಿದಾಗ ಕೆಲಸ ಸಿಗುವಂಥ ಪರಿಸ್ಥಿತಿ ಬಂದಿದೆ. ಉದಾಹರಣೆಗೆ KPSC ಕರ್ನಾಟಕ. ಇಂಥ ಜನನಾಯಕರು, ದನ ಕಾಯೋದಕ್ಕೂ ಯೋಗ್ಯತೆ ಇಲ್ಲದ ನಾಯಕರನ್ನು ನಾವು ನಾಯಕರಂತ ಒಪ್ಕೊಂಡು ಬಿಟ್ಟಿದ್ದೀವಿ. ಯಾಕೆ ನಮ್ಮ ಮನಸ್ಥಿತಿ ಈ ಥರ ಹೀನಾಯವಾಗಿದೆ? ಇಂಥ ನೀಚ ಜನರನ್ನು ನಾವು ಯಾಕೆ ಫಾಲೋ ಮಾಡಬೇಕು? ಅವಶ್ಯಕತೆ ಏನು? ಯೋಚನೆ ಮಾಡಬೇಕಲ್ಲ ನಾವು. ರೈತರ ಬಗ್ಗೆ ಕಣ್ಣೀರು ಹಾಕುವಂಥ, ಅಂದರೆ ಮೊಸಳೆ ಕಣ್ಣೀರು ಹಾಕುವಂಥ ಈ ರಾಜಕಾರಣಿಗಳಿಗೆ ನಿಜವಾದ ಕಾಳಜಿ ಇದೆನಾ? ಜನಸಾಮಾನ್ಯರು ಮತ್ತು ಬಡವರ ಬಗ್ಗೆ ನಿಜವಾದ ಕಾಳಜಿ ಇದೆನಾ? ಒಬ್ಬ ವ್ಯಕ್ತಿ ತನ್ನ ಬೈಕ್ನಲ್ಲಿ, ಅಂದರೆ ವೈಯಕ್ತಿಕವಾಗಿ ತನ್ನ ಬೈಕ್ನಲ್ಲಿ ಇಬ್ಬರಿಗಿಂತಲೂ 3 ಜನ ಸವಾರಿ ಮಾಡ್ತಾಯಿದ್ರೆ ಅವರನ್ನು ಹಿಡಿದು ದಂಡವನ್ನು ಹಾಕ್ತಕ್ಕಂಥ ಈ ಸರ್ಕಾರಗಳು ಒಂದು ಬಸ್ನಲ್ಲಿ ಕುರಿ ತುಂಬಿದಂಗೆ ತುಂಬ್ತಾ ಇದ್ದಾರೆ. 32 ಸೀಟ್ಗಳಿರ್ತಕ್ಕಂಥ ಬಸ್ನಲ್ಲಿ 50-60 ಜನಕ್ಕೆ ಕುರಿ ತುಂಬ್ದಂಗೆ ತುಂಬ್ತಾ ಇದ್ದಾರೆ. ಅವರೆಲ್ಲರೂ ಹತ್ರ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಕಾನೂನು ಗೊತ್ತಿಲ್ವಾ? ಬಡವನಿಗೆ ಒಂದು ನ್ಯಾಯ, ಇವರಿಗೆ ಒಂದು ನ್ಯಾಯ. ಈ ಪರಿಸ್ಥಿತಿ. ರೈಲ್ವೆ ಬೋಗಿಯಲ್ಲಿ ಟಾಯ್ಲೆಟ್ ಪಕ್ಕಕ್ಕೆ ಕೂತ್ಕೊಂಡು, ಟಿಕೆಟ್ ತೊಗೊಂಡು ಟಾಯ್ಲೆಟ್ ಪಕ್ಕಕ್ಕೆ ಕೂತ್ಕೊಂಡು ಪ್ರಯಾಣ ಮಾಡುವಂಥ ಪರಿಸ್ಥಿತಿ ನಮಗೆ ಬಂದು ಹೋಗಿದೆಯಾ? ಅಲ್ಲಿ ತಂದು ಇಟ್ಟಿದ್ದಾರೆ. ಇವಾಗಲಾದರೂ ನಾವು ಬುದ್ಧಿವಂತರಾಗಬೇಕಲ್ವ? ಬುದ್ಧಿವಂತರಾಗೋಣ ಅಂತ ಹೇಳ್ತಾ ನಮಸ್ತೆ. ಮತ್ತೆ ಇಂಥ ವಿಚಾರಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ ವಾಹಿನಿ. ನಮಸ್ತೆ.